ರೀ ಎಲ್ಲರಿಗೂ ಸೆಪ್ಟೆಂಬರ್ ತಿಂಗಳ ಭಾಳ ನಮಗೆ ಶುಭದ ಲಕ್ಷಣ ಐತ್ರಿ. ಸೆಪ್ಟೆಂಬರ್ 30 ತಾರೀಕು ಒಳಗಡೆ ನಮಗೆ ಭಾಳ ಶುಭ ಸಮಯ ಐತಿ. ಶುಭದ ಒಂದು ಒಳ್ಳೆಯ ಲಕ್ಷಣ ಕಂಡು ಬರೋದೈತಿ. ಆ ಶುಭ ಸಮಾಚಾರ ಏನು ನಿಮಗೂ ಭಾಳ ಚಂದ ಅನ್ನಿಸ್ತಿರ್ಬೇಕಿರಲ್ಲ ಕೇಳಾಕ. ಏನು ಹೇಳಕತ್ತನ ಗೊತ್ತೈತೇನ್ರಿ? ಶುಭ ಗೋಕಾಕ ಶಾಸಕ ಮಂತ್ರಿಯಾಗಿ ಬರ್ತಾರ್ರಿ. 15 ತಾರೀಕು ಒಳಗೆ ಪ್ರಮಾಣ ವಚನ ಆಕೈತಿ. ಗೋಕಾಕ ಮತ್ತು ಅಭಿವೃದ್ಧಿ ಸಲುವಾಗಿ 100 ಕೋಟಿ ರೂಪಾಯಿ ಬರುದ ಮತ್ತು ಮಂತ್ರಿ ಆಗೋದ ಈಗಾಗಲೇ ಬಾಲಚಂದ್ರ ಅವರು ದಿಲ್ಲಿಯಿಂದ ನಮಗೆ ಹೇಳ್ಯಾರ. ಅಲ್ಲಿ ಈಗ ಮಾತುಕತೆ ನಡೆದೈತಿ. ಈಗ ಶ್ರೀಮಂತ ಪಾಟೀಲ್ ಮತ್ತು ಕುಮಟಳ್ಳಿಗೆ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿಗೆ ಈಗ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ಭಾಳ ಈಗ ಆಲೋಚನೆ ನಡೆದೈತಿ. ಅದ್ರ ಸಲುವಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಾಕತ್ತೈತ್ರಿ. ಇವತ್ತು ಸಂಜೆ ಒಳಗೆ ಕೊಡ್ಬೋದು, ನಾಳೆ ಕೊಡ್ಬೋದು, ನಾಡ್ದು ಕೊಡ್ಬೋದು. ಬೊಮ್ಮಾಯಿ ಸಾಹೇಬ್ರು ಮಾತ್ರ ನಮ್ಮ ಶಾಸಕಗೆ ಒಳ್ಳೆ ಹುದ್ದೆ ಕೊಡ್ತಾರೆ ಅನ್ನೋದು ಭಾಳ ಭಾವನೆ ಇಟ್ಕೊಂಡಾರ. ಯಾಕಂದ್ರೆ ಬೊಮ್ಮಾಯಿ ಮತ್ತು ರಮೇಶ್ ಜಾರಕಿಹೊಳಿ ಮೊದಲಿನ ದೋಸ್ತರಲ್ಲ, ಅವರು ಮುಖ್ಯಮಂತ್ರಿ ಆಗ್ಯಾರ, ಇವರು ಮುಖ್ಯಮಂತ್ರಿ ರೇಷ್ನಾಗ ಅದಾರ. ಈಗ ಇಬ್ಬರು ದೋಸ್ತರು ಅಂದಮೇಲೆ ಗೋಕಾಕ ತಾಲೂಕಿನಾಗ ಅನೇಕ ಕನಸುಗಳದಾವ. ಜಲಸಂಪನ್ಮೂಲ ಇಲಾಖೆದಿಂದ 300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಯಾರು ಮಾಡಿರು ಬಸವರಾಜ ಬೊಮ್ಮಾಯಿ ಅವರ. ಆ ಕನಸು ರಮೇಶ್ ಜಾರಕಿಹೊಳಿ ಐತಿ. ಅದನ್ನು ನೀವು ನನಸು ಮಾಡ್ಬೇಕು. ಏನು 300 ಕೋಟಿ ರೂಪಾಯಿ ಅದು ಗೊತ್ತೈತೇನ್ರಿ? ನಮ್ಮ ಘಟಪ್ರಭಾ ತುಬದಾಳ ಬಿ ಸುಂದರೀಕರಣ ಆಗ್ಬೇಕು. ಫಾಲ್ಸ್ದಾಗ ಎಲ್ಲ ಅಮೇರಿಕಾ ಮಾದರಿಯ ತೂಗುಯಾಲೆ ಪ್ರವಾಸೋದ್ಯಮ ಇಲಾಖೆ ಆಕರ್ಷಣೆ ಮಾಡ್ಬೇಕು. ರಿಸಾರ್ಟ್ಗಳಾಗಬೇಕು. ನಿರುದ್ಯೋಗಿಗಳಿಗೆ ಕೆಫೆ ಡೇ ಅಂತ ಒಂದು ಆಹಾರ ಪದಾರ್ಥ ಪೂರೈಕೆ ಮಾಡುವಂಥ, ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಸರ್ಕಾರಕ್ಕೆ ಇದಕ್ಕೆ ಕೋಟ್ಯಾಂತರ ರೂಪಾಯಿ ರೆವೆನ್ಯೂ ಬರುವಂಥ ಕೆಲಸನೂ ಮಾಡ್ಬೇಕಲ್ಲ. ಬೋಟ್ಗಳ ವ್ಯವಸ್ಥೆ ಸಲುವಾಗಿ ಇಳಿದ್ರು ನಾವು. ಉಮೇಶ್ ಕತ್ತಿ ಅವ್ರಿಗೆ ಮಾತಾಡಿದ ತಕ್ಷಣ ಅಲ್ಲಿಂದ DF ಮತ್ತು CCFಗೆ ಫೋನ್ ಮಾಡಿ ಹೇಳಿಬಿಟ್ರು ಆ ಬೋಟ್ ಇನ್ನು 2 ದಿವ್ಸನಾಗ ಚಾಲು ಆಕಾವ್ರಿ. ಇನ್ನು ರಮೇಶ್ ಜಾರಕಿಹೊಳಿ ಅವ್ರ ಮಂತ್ರಿ ಆದಮೇಲೆ ಇನ್ನು ಬೋಟು ಬರ್ತಾವ್ರಿ. ಫಾಲ್ಸ್ ಎಲ್ಲ ಸುಂದರ ಆಕೈತಿ. ಪ್ರವಾಸೋದ್ಯಮ ಗೊಡಚಿನ ಮಲಿಕೆ ಐತಿ. ಅನೇಕ ರೀತಿಯ ಬೆಳಗಾವಿ ಜಿಲ್ಲಾದಾಗ ಪ್ರವಾಸೋದ್ಯಮ ಉತ್ತೇಜನ ಕೊಡೋ ಸಲುವಾಗಿ ಈಗ ರಮೇಶ್ ಜಾರಕಿಹೊಳಿ ಮಂತ್ರಿ ಆದಮೇಲೆ ಮೊದಲ ಕೆಲಸ ಏನು ಮಾಡ್ಬೇಕ್ರಿ? 300 ಕೋಟಿ ರೂಪಾಯಿದ ಪ್ರಾಜೆಕ್ಟ್ ಮೊದಲು ಮಂಜೂರಾತಿ ತರಬೇಕು. ಅದಕ್ಕೆ ಬಸವರಾಜ ಬೊಮ್ಮಾಯಿ ಕೂತಾರ. ಟೈಪ್ ಆಗೈತ್ರಿ. ಇನ್ನು ಬರೇ ಮಂತ್ರಿ ಆದ ತಕ್ಷಣ ಮರುದು ಸಹಿ ಆಗೋದು ಅಷ್ಟೇ ಐತಿ. ಅದಾದ್ರೆ ಎಷ್ಟು ಚಲೋ ಆಕೈತಿ ಹೇಳ್ರಿ ನೋಡೋಣ. ನಮಗೆ ಭಾಳ ಕರಾನೂ ಬರ್ತೈತ್ರಿ ಸರ್ಕಾರಕ್ಕೆ. ಇಲ್ಲಿಂದ ರೆವೆನ್ಯೂನು ಹೋಗೈತಿ. ಆ ರೆವೆನ್ಯೂ ಹೋತಂದ್ರೆ ಇಲ್ಲಿ ಜಲಸಂಪನ್ಮೂಲ ಇಲಾಖೆದಿಂದ ಕೆಲವು ನೆನಗುದಿಗೆ ಬಿದ್ದಾವೆ. ಯಾಕಂದ್ರೆ ಅವ್ರದ್ದು ಅರ್ಧಕ ಹೋತಿರಲ್ಲ ಮಂತ್ರಿ ಸ್ಥಾನ. ಎಷ್ಟೋ ಎಸ್ಟಿಮೇಟ್ಗಳು ಹೋಗಿದ್ದು ರೀ. ಎಷ್ಟೋ ಎಸ್ಟಿಮೇಟ್ಗಳು ಪ್ರೊಜೆಕ್ಟ್ ಎಲ್ಲ ಆಗಿದ್ದು. ಆದ್ರೆ ಅದು ಅಂಕಿತ ಆಗೋಕ್ಕಿಂತ ಮುಂಚಿತ ಮಂತ್ರಿ ಸ್ಥಾನ ಹೋತು. ಆ ಮಂತ್ರಿ ಸ್ಥಾನ ಹೋದ ಮೇಲೆ ಅವೆಲ್ಲ ನೆನಗುದಿಗೆ ಬಿದ್ದಾವ. ಎಲ್ಲ ಅಧಿಕಾರಿಗಳು ತಯಾರು ಮಾಡಿ ಕೂತಿದ್ರು. ಆದ್ರೆ ಅಷ್ಟರೊಳಗೆ ಮಂತ್ರಿ ಸ್ಥಾನ ಹೋದ ಮೇಲೆ ಆ ಎಲ್ಲ ಟೆಂಡರ್ಗಳು ಪ್ರಕ್ರಿಯೆ ಬಿದ್ದಾವು. ಈಗ ಮಂತ್ರಿ ರಮೇಶ್ ಜಾರಕಿಹೊಳಿ ಬಂದ ತಕ್ಷಣ ಮತ್ತೆ ಗುಡುಗೆ ಎಬಸಬೇಕು. ಬೆಳಗಾವಿ ಜಿಲ್ಲಾದಾಗ ಎಂತಿಂಥ ಡ್ಯಾಮ್ಗಳು ನೆನಗುದಿಗೆ ಬಿದ್ದಾವೆ. ಅವೆಲ್ಲ ಆಗಬೇಕು. ಇದು ಆಗಬೇಕನ್ನೋರು ಮತ್ತು ಸೆಪ್ಟೆಂಬರ್ 30 ಒಳಗೆ ಶುಭದ ಸಮಾಚಾರ ಕೇಳೋ ಸಲುವಾಗಿ ನಿಮಗೆ ಎಷ್ಟು ಖುಷಿ ಐತಿರಲ್ಲ, ಅದನ್ನು ನೀವು ನಮಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನಂಬರ್ 1 ಚಾನಲ್ದಾಗ ಬೇರೆ ಹೊಸ ಸುದ್ದಿಗಳು ಬರ್ತಾವ್ರಿ. ನಮ್ಮ ಮುಂದೆ ನೋಡ್ಕೊತ ನಡ್ರಿ. ಇದಕ್ಕೆ ಜವಾರಿ ಭಾಷೆದಾಗ ಭಾಳ ಹೇಳೋಣಾಕತ್ತೀರಿ. ನಿಮಗೆಲ್ಲ ಧನ್ಯವಾದ ಅರ್ಪಣೆ ಮಾಡ್ತೀನಿ. ನೀವು ಜವಾರಿ ಭಾಷೆನ ಪ್ರೀತಿ ಮಾಡ್ರ, ನಾನು ಜವಾರಿ ಭಾಷೆದಾಗ ಏನು ಮುಂದೆ ಕಟ್ಟಿತನೋ ಮಸ್ತ್ ಜುನಕ ರೊಟ್ಟಿ ತಂದು ಗಟ್ಟಿಯಾಗಿ ಮತ್ತು ಸುದ್ದಿ ಹೇಳಕ್ಕೆ ಬರ್ತನೋ. ಸಜ್ಕ ಮತ್ತು ಕೆನಿ ಹಾಲ ತಿನ್ನೋದು ಮರಿಬೇಡ್ರಿ. ಸಣ್ಣ ಪುಟ್ಟ ಮಕ್ಕಳಿಗೂ ಸಹಿತ ಗಟ್ಟಿ ಹಾಕಿರಿ. ಚಿಕನ್ ಗುನ್ಯ ಡೆಂಗೂಗೆ ತಾಕತ್ತು ಕೊಡೋದು ಸಜ್ಕ. ಆ ಸಜ್ಕ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖವಾದ ಒಂದು ಆಹಾರ ಐತಿ. ಅದನ್ನು ಮರಿಬೇಡ್ರಿ. ನೀವು ಮತ್ತು ನನ್ನ ಸುದ್ದಿ ನೋಡ್ಬೇಕಾರೆ ಮತ್ತು ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಬೇಕು. ಯೂಟ್ಯೂಬ್ದಾಗೂ ಹೋಗಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಬಲಗಡೆ ಗಂಟೆ ಹೊಡಿಬೇಕು. ಯಾಕಂದ್ರೆ ನಾವು ವಿಜಯೋತ್ಸವ ಆಚರಣೆ ಮಾಡಕತ್ತೇವೆ 2ನೇ ವರ್ಷದ. ಯಾರ್ಯಾರು ಗಣ್ಯರು ನಾಗರಿಕರು 8 ಮಂದಿ ನಮಗೆ ಅಭಿನಂದನೆ ಕೊಟ್ಟಾರ. ಪಾಪ ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಇನ್ನೂ ಒಂದು ವಾರ ಟೈಮ್ ಐತಿ. ಯಾರ್ಯಾರು ವಿಡಿಯೋ ಮಾಡಿಲ್ಲ ನಮ್ಮ ಪ್ರೇಕ್ಷಕರ ಕರ್ನಾಟಕ, ಭಾರತ, ವಿದೇಶದಿಂದ ಯಾರ್ಯಾರು ಮಾಡಿಲ್ಲ ಅವರೆಲ್ಲರೂ ನಮಗೆ ಕಳಿಸ್ರಿ. ಅದನ್ನು ಬಿತ್ತರಣೆ ಮಾಡ್ತೀವಿ. ಹಿಂಗೆ ನಿಮ್ಮ ಆಶೀರ್ವಾದ ಇರಲ್ರಿಪ್ಪ. ಮತ್ತು ನಮಗೆ ಸುದ್ದಿ ಹೇಳಕ್ಕೆ ಹುರುಪತ್ತಾರ್ರಿ. ನಮಸ್ಕಾರ ರೀಪ್ಪ.